ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಹೊಸ ಸೀರೀಸ್ ಶುರು ಮಾಡಿದ್ದೀನಲ್ಲ, ಮೊದಲನೇ ದಿನ ನಾನು ನಿಮಗೆ ರವೆ ಗಂಜಿ ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಬಾಣಂತಿಗೆ. ಇವತ್ತು ಎರಡನೇ ದಿನ ಬೇಳೆ ಕಟ್ಟಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಗಂಜಿನ ಎಷ್ಟು ದಿನ ಬೇಕಾದರೂ ತಗೋಬೋದು. ಈ ರವೆ ಗಂಜಿ ನಾನೇನು ತೋರಿಸಿದ್ನಲ್ಲ ಹಿಂದಿನ ರೆಸಿಪಿಯಲ್ಲಿ, ಅದನ್ನು ಒಂದು 15 ದಿನ ಅಥವಾ ತಿಂಗಳವರೆಗೆ ಬೇಕಾದರೂ ನೀವು ನಿಮ್ಮ ಹೆಲ್ತ್ ಸಪೋರ್ಟ್ ಮಾಡಿದ್ರೆ ಅದನ್ನ ಕುಡಿಬೋದು. ಇವಾಗ ಅದ್ರ ಜೊತೆಗೆ ಈ ಬೇಳೆ ಕಟ್ಟಿನ ಸಾರನ್ನು ಮಾಡಿಕೊಂಡು ನೀವು ತಿನ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಕುಕ್ಕರ್ ಒಳಗಡೆ ಅರ್ಧ ಕಪ್ ತೊಗರಿ ಬೇಳೆನ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 1 ರಿಂದ 2 ಸಲ ತೊಳೆದು 3 ಕಪ್ ಅಷ್ಟು ನೀರು ಹಾಕೊಳ್ತಿದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ. ಸಾಫ್ಟ್ ಆಗಿ ಬೇಳೆ ಬೇಯಬೇಕು. ನಮಗೆ ಈ ಮೇಲೆ ಬೇಳೆ ಕಟ್ಟುಗಳು ಮಾತ್ರ ಬೇಕಾಗಿರೋದು. ಬೇಳೆ ಕಟ್ಟು ಅಂದರೆ ನೀರು, ಬೇಳೆ ಬೇಯಿಸಿರೋಂಥ ನೀರು ಬೇಕು. ಅದಕ್ಕೋಸ್ಕರ ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಪ್ರೆಷರ್ ಬಿಟ್ಟಿದೆ. ಬೇಳೆ ಕಟ್ಟು ಅಂದರೆ ಬೇಳೆ ಬೇಯಿಸಿರೋಂಥ ನೀರು, ಇದನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಬೇಳೆಯಿಂದ. ಆ ಬೇಳೆ ಬೇಯಿಸಿರೋ ನೀರಿಗೆ ಮಾತ್ರ ನಾವು ಒಗ್ಗರಣೆ ಹಾಕೋಬೇಕು. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ ಒಂದು ಅರ್ಧ ಟೀ ಸ್ಪೂನ್ ಮೆಣಸು, ಅಂದರೆ ಒಂದು 5-6 ಕಾಳು ಮೆಣಸು ತೊಗೊಂಡ್ರೆ ಸಾಕು. ಇದು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ಅದೊಂಚೂರು ಫ್ರೈ ಆಗ್ತಿದೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ಒಳ್ಳೆ ಘಮ ಬರೋವರೆಗೂ. ಜೀರಿಗೆ ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ. ನೀವು ತಿಳಿ ಸಾರನ್ನ ಪದೇ ಪದೇ ಮಾಡ್ತಾನೆ ಇರಬೇಕಲ್ಲ ಬಾಣಂತಿಯರಿಗೆ. ಅದಕ್ಕೋಸ್ಕರ ನೀವು ಬೇಕಾದರೆ ಈ ಮೆಣಸು ಜೀರಿಗೆನ ಜಾಸ್ತಿ ಕ್ವಾಂಟಿಟಿಯಲ್ಲಿ, ಅಂದರೆ 1 ಟೇಬಲ್ ಸ್ಪೂನ್ ಮೆಣಸು ಜೀರಿಗೆನ ಹಾಕ್ಕೊಂಡು ಹುರಿದು ಮಿಕ್ಸರಲ್ಲಿ ಅಥವಾ ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿ ಒಂದು ಬಾಕ್ಸ್ಗೆ, ಟೈಟ್ ಬಾಕ್ಸ್ಗೆ ನೀವು ಎತ್ತಿಟ್ಕೋಬೋದು. ಹಾಕ್ಕೊಂಡು ಬೇಕಾದಾಗ ಈ ಪುಡಿ ಹಾಕ್ಕೊಂಡು ಸಾರು ಮಾಡ್ಕೋಬೋದು. ಇವಾಗ ಇದನ್ನು ಕುಟ್ಟಿ ಪುಡಿ ಮಾಡಿ ಒಂದು ಪಕ್ಕ ಇಟ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 1 ಟೀ ಸ್ಪೂನ್ ತುಪ್ಪ, 1 ಟೀ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪೂರ್ತಿ ತುಪ್ಪದಲ್ಲೇ ಒಗ್ಗರಣೆ ಮಾಡ್ಕೋಬೋದು. ಒಂಚೂರು ಎಣ್ಣೆ ಮಿಕ್ಸ್ ಮಾಡೋದ್ರಿಂದ ಆ ಒಂದು ತುಪ್ಪದ್ದು ಹೆಲ್ತ್ ಬೆನಿಫಿಟ್ಸು ಹಾಗೇ ಇರುತ್ತೆ. ಎಣ್ಣೆ ತುಪ್ಪ 2 ಕರಗಿ ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಎರಡನ್ನೂ ಒಂಚೂರು ಹಾಕೊಂಡಿದ್ದೀನಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಒಂಚೂರು ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಬಾಣಂತಿ ಅಡುಗೆಗಳಿಗೆ ಮೇಯ್ನ್ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಇವಿಷ್ಟು ಇರಲೇಬೇಕು. ಖಾರಕ್ಕೆ 2 ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಜೊತೆಯಲ್ಲೇ ಒಂದು 2 ಗರಿ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಹಾಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಬೇಳೆ ಬೇಯಿಸಿರೋಂಥ ನೀರನ್ನ ಇದರೊಳಗಡೆ ಹಾಕೊಳ್ಳೋಣ. ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಇದಕ್ಕೆ ಈ ನೀರು ಹಾಕೊಳ್ತಾ ಇದ್ದೀನಿ. ಇದು ಕುದಿ ಬರೋದಕ್ಕೆ ಶುರು ಆಗಲಿ. ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಜೊತೆಯಲ್ಲಿ ನಾವು ಕುಟ್ಟಿಟ್ಕೊಂಡಿರೋವಂಥ ಜೀರಿಗೆ ಮತ್ತು ಮೆಣಸಿನ ಪುಡಿ ಎಲ್ಲ ಸ್ವಲ್ಪನೇ ಹಾಕೋಬೇಕು. ಯಾಕೆಂದರೆ ಬಾಣಂತಿಗೆ ಕೊಡೋದ್ರಿಂದ ಅವಾಗ ತಾನೇ ಅವ್ರಿಗೆ ಡೆಲಿವರಿ ಆಗಿರುತ್ತಲ್ಲ, ಹಾಗಾಗಿ ತುಂಬ ಸ್ಟ್ರಾಂಗ್ ಆಗಿ ಯಾವುದನ್ನು ಕೊಡೋಕೆ ಹೋಗಬಾರ್ದು, ಮೈಲ್ಡ್ ಆಗಿರಬೇಕು. ಮೊದಲೇ 2 ದಿನ ನಾವು ಗಂಜಿ ಕೊಟ್ಟಿರ್ತೀವಿ. ಇವಾಗ ಬೇಳೆ ಕಟ್ಟಿನ ಸಾರು ಅನ್ನದ ಜೊತೆ ಕೊಡಬೇಕು. ಅನ್ನನ ಹೇಗೆ ಅಂದರೆ ತುಂಬ ಸಾಫ್ಟಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಈ ಬೇಳೆ ಕಟ್ಟಿನ ಸಾರು ಜೊತೆ ಕೊಡಬೇಕಾಗತ್ತೆ. ಬೆಳಗ್ಗೆ ಕಾಫಿ ಬ್ರೆಡ್ ತೊಗೊಂಡ್ರೆ ಬೆಳಗಿನ ತಿಂಡಿ ಬದಲಿಗೆ ಗಂಜಿ ಕುಡಿಬೇಕು. ಮಧ್ಯಾಹ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಬೇಳೆ ಕಟ್ಟಿನ ಸಾರು, ಪುನಃ ಸಾಯಂಕಾಲ ಗಂಜಿ ತೊಗೊಂಡ್ರೆ ಪುನಃ ರಾತ್ರಿ ಈ ಬೇಳೆ ಕಟ್ಟಿನ ಸಾರು ಜೊತೆಗೆ ಅನ್ನ. ಇದೇ ಥರ 3 ದಿನ, ಅಂದರೆ ಒಟ್ಟು 5 ದಿನ ಆಗುತ್ತೆ. 5 ದಿನದವರೆಗೆ ಈ ಬೇಳೆ ಕಟ್ಟಿನ ಸಾರನ್ನೇ ತೊಗೋಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಬೇಗ, ಎಷ್ಟು ಸಿಂಪಲ್ ಆಗಿ ಈ ಬೇಳೆ ಕಟ್ಟಿನ ಸಾರನ್ನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬೇಳೆ ಕಟ್ಟಿನ ಸಾರು ರೆಡಿ ಇದೆ. ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.